ಗೈಸ್ ವೆಲ್ಕಮ್ ಟು ದ ನ್ಯೂ ವ್ಲಾಗ್. ಸೊ ಏನು ಗುರು ಇವನು ಎಲ್ಲಂದ್ರೆ ಲಾಗ್ ಸ್ಟಾರ್ಟ್ ಮಾಡ್ತಿದ್ದಾನೆ ಅಂದ್ಕೊಂಡ್ರೆ ಇನ್ನೂ ಬ್ರೇಕ್ಫಾಸ್ಟ್ ಕೂಡ ಆಗಿಲ್ಲ. ಎದ್ದಿದ್ದು ಲೇಟ್ ಆಗ್ಬಿಡ್ತು. ಅವ್ನು ಹೇಳಿದ ಟೈಮಿಂಗ್ಗೆ ನಾನು ಸ್ವಲ್ಪ ಲೇಟಾಗಿ ಎದ್ದುಬಿಟ್ಟು ಬಂದೆ. ಸೊ ಇವತ್ತು ಗಾಡಿ ಡೆಲಿವರಿ ತೊಗೊತಿರೋದು. ಸೊ ಯಾವ ಗಾಡಿ ಏನು ಎತ್ತಾ ಎಲ್ಲ ಇನ್ಫಾರ್ಮ್ ಮಾಡ್ತೀನಿ. ಇನ್ನೇನು ಅರ್ಧ ರೋಡಲ್ಲಿ ಇದ್ದೀನಿ ನಾನು. ಇವಾಗ ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಯಾವಾಗಲೂ ಲೇಟ್ ಸಿಗ್ನಲ್ ಬಿಟ್ಟು ಗೈಸ್ ಹುಲಿ ಇಲ್ಲಿ ನೋಡ್ರಿ. ಯಾರು ಅಂತ ಗೊತ್ತಾಗಿಲ್ಲ ಗೈಸ್. ಗೊತ್ತಾಗಿಲ್ಲ ಅಂದರೆ ಅವನು ಡ್ಯಾಡಿ ಡ್ಯಾಡಿ ಓಜಿ ಅಲ್ಲ ಡ್ಯಾಡಿ. ಒರಿಜಿನಲ್ ಗ್ಯಾಂಗ್ಸ್ಟರ್ ಅಂದ್ಬಿಟ್ಟು ಎಲ್ಲ ತಗೊಬಂದ್ಬಿಟ್ಟಿದ್ದಾನೆ. ಸೊ ಇವಂದೇ ಇವತ್ತು ಗಾಡಿ ತೊಗೊತಿರೋದು. ಸೊ ಫಸ್ಟು ಟ್ರೀಟ್ ಕೊಡಿಸ್ತೀವಿ ನೋಡಿ. ನಾವು ಪಾರ್ಟಿ ಹೆಂಗೆ ಮಾಡೋದು ಅಂದರೆ ಹಿಂಗೆ ಕ್ಲೀನಾಗಿ ಬಂದು ಹೋಟ್ಲಲ್ಲಿ ಊಟ ಮಾಡ್ಕೊಂಡು ಇದೇ ಪಾರ್ಟಿಗೆ. ಸಮ್ಟೈಮ್ಸ್ ಅನ್ಕೋತೀರ ನೀವು ಪಾರ್ಟಿ ಅಂದರೆ DSO ಏನು ಅಂತ. ಅದೆಲ್ಲ ಆ್ಯಕ್ಚುಲಿ ಇದೇ ಪಾರ್ಟಿ. ಇದು ಬದಲಾವಣೆಗಾಗಿ ಜೀವನದಲ್ಲಿ ಬದಲಾವಣೆ ತಿಂಗಳಿಂದ ಬದಲಾವಣೆ. ಅಲ್ಲಿ ನೋಡ್ರಿ ಆಲ್ಫಾ ಮತ್ತು ಆಲ್ಫಾ ಅವ್ರ ಫ್ರೆಂಡು, ಇದು ಕಿಶನ್ ಅವ್ರ ಫ್ರೆಂಡು. ಯಾರು ಇದು ಅವರು ವಿಡಿಯೋ ನೋಡಾದ್ಮೇಲೆ ಅನ್ಕೋತಾರೆ ಗೈಸ್. ಸೌಂಡ್ ಕೇಳ್ರಿ. ಗೈಸ್ ಹೆಲ್ಮೆಟ್ ಹಾಕೊಂಡ್ಬಿಟ್ಟು ಭಾರಿ ಹಿಂಸೆ ಆಗ್ಬಿಟ್ಟಿದೆ ಗೈಸ್. ತಲೆಗೂದಲು ನೋಡ್ರಿ ಸೆಟ್ ಮಾಡ್ದಂಗೆ ಇರಲ್ಲ. ಸೊ ಫೈನಲಿ ನಾವು ಎಲ್ಲಿದ್ದೀವಿ ಅಂದರೆ ನಾವು ಏಪ್ರಿಲ ಏನಿದು ಏಪ್ರಿಲ್ RS 457 ಗೈಸ್. ಇವತ್ತು ನಮ್ಮ ಹುಲಿ ಯಾವ ಗಾಡಿ ತೊಗೊತಿದ್ದಾನೆ ಅಂದರೆ ಇದು ವೆಸ್ಪಾ ಇದೆಯಲ್ಲ ಇದನ್ನು ತೊಗೊತಿದ್ದಾನೆ. ಬೇಡ ಅಂದರೂ ಕೇಳ್ತಿಲ್ಲ. ಹೆಣ್ಮಕ್ಳು ಸರಿನಾ? ನಮಗೂ ಒಂದು ಟೈಮಲ್ಲಿ ಸಖತ್ ಲೈಕ್ ಆಗೋದಮ್ಮ ಅದು. ಸಖತ್ತಾಗಿದೆ ಅದು. ಇವಾಗ ಸ್ಪೋರ್ಟ್ಸ್ ಮೂಡು ಸಖತ್ತಾಗಿದೆ ಸ್ಪೋರ್ಟ್ಸ್ದು. ಸೊ ಇವರೆಲ್ಲ ಕಿಶನ್ ಫ್ರೆಂಡ್ಸು. ಸೊ ಇದು ಕಿಶನ್ ಅವ್ರ ಫ್ರೆಂಡು. ಸೊ ಗೈಸ್ ಗಾಡಿ ಬಂದ್ಬಿಟ್ಟು ಇದೆ. ಇದ್ರ ಬಗ್ಗೆ ನಂಗೆ ಐಡಿಯಾ ಇಲ್ಲ. ಕಿಶನ್ ಹೇಳಮ್ಮ ಹುಲಿ. ಇದು ಏಪ್ರಿಲ್ RS 457 ಎಲ್ಲರಿಗೂ ಗೊತ್ತಿರುತ್ತೆ. ಇಟಾಲಿಯನ್ ಮೇಡ್. ಇಲ್ಲ ಗೊತ್ತಿಲ್ಲ ನಮಗೆ, ಹೇಳು. ಇಟಾಲಿಯನ್ ಮೇಡ್ 457cc. ಇದು ಪ್ಯಾರಲಲ್ ಸಿಲಿಂಡರ್ ಜೊತೆ ಬರುತ್ತೆ. ಇದರಲ್ಲಿ ಡ್ಯುಯಲ್ ABS ಮತ್ತು ಡ್ಯುಯಲ್ ಡಿಸ್ಕ್ ಬರುತ್ತೆ. ಬನ್ನಿ, ನಿನಗೆ ಏನಕ್ಕೆ ಇಷ್ಟ ಆಯಿತು ಅದೇ ಹೇಳು. ಲುಕ್ಸ್ ಫುಲ್ ಕ್ರೇಜು. ಇಲ್ಲಿ ರೈಡ್ ಮೋಡ್ ಬರುತ್ತೆ, ಸ್ಪೋರ್ಟ್ಸು. ಶೋರೂಮ್ ಅವ್ರು ಹೇಳ್ದಂಗೆ ಆಗ್ತಿದೆ ನನಗೆ. ನೀನು ಹೇಳು ನಿನ್ನ ಜೋಶಲ್ಲಿ. ಅವ್ರು ಹೇಳೋದಾರ ನೀನು ನನಗೆ ಹೇಳ್ತಾ ಇದ್ದೆ ಆ್ಯಕ್ಚುಲಿ. ಓವರ್ ಆಲ್ ಪವರ್ ಆ್ಯಂಡ್ ಲುಕ್ಸ್ GT-ಗಿಂತ ಚೆನ್ನಾಗಿದೆ ಗೈಸ್. ಹೋಗಿ GT ಓನರ್ ಹೇಳ್ತಾ ಇದ್ದಾರೆ. GT ಬೇಡ ಅಂದ್ರೂ ಕೇಳಿಲ್ಲ. GT ತಗೊಳಕ್ಕೆ ಇವರೇ ಇನ್ಸ್ಪಿರೇಷನ್. ಗಾಡಿ ಲುಕ್ ನೋಡಿ ಗೈಸ್. ಕಿಶನ್ ಬಟ್ಟೆ ಹಾಕಿ ಹೇಳಿದ್ರೆ ಫುಲ್ ಹೊರಗಡೆ ಎಲ್ಲ ಇದಕ್ಕೆ ಬಿಡೋಣ. 10,000 ವಾಲ ಪಟಾಕಿ ಓಡ್ಬಿಡ್ಬೇಕೆಲ್ಲ. ಹೆಂಗ್ ಗುರು ನಡೀತಾ ಇದೆ ಇಲ್ಲಿ ಅಂತ ನೋಡ್ರಿ ಗೈಸ್. ಡೆಡಿಕೇಶನ್ ನೋಡ್ರಿ, ಕ್ರೇಜಿ. ರೀಲ್ಸ್ ಎಲ್ಲ ತೆಗಿ ನೀನು. ರೀಲ್ಸ್ ಸಿಗಲ್ಲ ಮ್ಯಾಮ್. AC ಆ್ಯಪ್ರಲ್ಲಿ AC 250 ಬೈಕಪ್ಪ. ಅದನ್ನೇ ಹೇಳಿಲ್ಲ ನಾವು. ಕಿಶನ್ 250 ಬೈಕಲ್ಲಮ್ಮ ನಿಂದು. ತಮಾಷೆ. ಇನ್ನೊಂದು ಬೈಕ್ ಫ್ರೀ ಕೊಡಲ್ಲ. ಇದೇ ಖುಷಿಗೆ ನಮಗೆ. ಕೇಳಬೇಕಪ್ಪ, ಮಾತಾಡಬೇಕು. ಗೈಸ್ ಆಲ್ವೇಸ್ ಕೇಳ್ತಿರ್ತೀರಲ್ಲ, ವೈಪರ್ನ ನೋಡಿದ್ದೀರಾ, ವಿನೋನ ನೋಡಿದ್ದೀರಾ, ನನ್ನ ನೋಡಿದ್ದೀರಾ. ಇವನೇ ಕೂದಲು ಕುಮಾರ ಆಲ್ಫಾ. ಅಜೀಬಲ್ವು ಕೂದಲು ಬಿಟ್ಟಿದ್ದೀರಾ.
ಗೈಸ್ ಜಲಗಂಡ, ವಾಯುಗಂಡ, ಮಲಗಂಡ, ತಾಯಿಗಂಡ. ದ ಆಲ್ಫಾ. ಸೊ ಎಲ್ರಿಗೂ ಹಾಯ್ ಹೇಳಮ್ಮ ಅವಳಿ. ನನಗೆ ಗೊತ್ತು, ಯಾಕೆ ನಂಗೆ ಗೊತ್ತಿಲ್ಲ. ಇವಕ್ಕೇನು ಕಮ್ಮಿ ಇಲ್ಲ ಗೈಸ್, ಬರೀ ಭಂಗ ಅಷ್ಟೇ. ಭಂಗ ಹೆಂಗು ಅಂದರೆ ಹೆವಿ ತೆಗಿತ ಐತೆ ಅಂದರೆ ಅಷ್ಟಿಲ್ಲ, ಅಲ್ಲೂ ಇಷ್ಟೇ ಇದೆ, ಲಿಮಿಟೆಡ್ ಎಡಿಷನ್. ಹಂಗೆ ನನ್ನ ತಂದೆ ಕೂದಲು ನನಗೆ ಚೀಕ ಉಡ್ಸುತ್ತೆ ಹೆಲ್ಮೆಟ್ ಹಾಕಿದ್ರೆ. ಏನು ಹೇರ್ ಸ್ಟೈಲು ಮನೇಲಿ ಹೆಂಗೆ ರೆಡಿ ಆಗಿದ್ದೆ ಗೊತ್ತಾ? ಹೆಲ್ಮೆಟ್ ರೆಡಿ ಮಾಡೋಕ್ಕೆ ಸ್ಟ್ರೈಟ್ಲಿ ಹಾಕಿ ಮಾಡಿದ್ದು ಸರಿಯಾಗಿ ನೀವು ರೆಡಿ ಮಾಡಿದ್ದೆ ಎಲ್ಲ ನಂಗೆ ಗೊತ್ತಾಗಲ್ಲವ. ಗಾಳಿ ಹೊಡೆದು ನೋಡಿ ಕೆದರ್ಕೊಂಡ್ಬಿಟ್ರೆ ನನಗೆ ಇರಿಟೇಟ್ ಮಾಡುತ್ತೆ. ಹಿಂಗಿರ್ಬೇಕು. ಇನ್ನು ಇದು ಸರಿ ಹೋಗ್ತಿಲ್ಲ, ಭಾರಿ ಹಿಂಸೆ. ನಂಗೆ ಹೆಲ್ಮೆಟ್ ಹಾಕೋ ಅಭ್ಯಾಸನೇ ಇಲ್ಲ ಅವರು. ಇಲ್ಲ ಅವರು ಹೆಲ್ಮೆಟ್ ಹಾಕೊಂಡು ಬಂದೆ. ಇಲ್ಲದಿದ್ರೆ ಹೆಂಗ್ ಬರ್. ಇವಾಗ ನೈಸಲ್ಲೂ ಬಿಡಲ್ಲ ಅವರು ಹೆಲ್ಮೆಟ್ ಇಲ್ಲ ಅಂದರೆ. ಅಲ್ಪ ಹೆಲ್ಮೆಟಲ್ಲಿ ಯೂಸ್ ಮಾಡೋತಾನೆ ಅಲ್ಪ ಅಷ್ಟೇ ಗೈಸ್, ಗೊತ್ತಾಯ್ತಾ? ಹಂಗಲ್ಲ ಬ್ರೋ, ಇವನಿಂದನೇ ಪಾಪ್ಯುಲೇಷನ್. ನೋಡಿದ್ರು ನೋಡ್ರಿ ಅಂದ್ರೆ ಒಂದು ಗಂಡ್ಸಲ್ಲ ಗೈಸ್, ಅವನೇ ಒಪ್ಕೊಂತಾನೆ, ಗೊತ್ತಾಯ್ತಾ? ಮತ್ತೆ ಇನ್ನೇನಪ್ಪ ನಾನೇನು ಹೇಳಿದೆ ಹೇಳೋ ಇರಲಿ, ಸೈಲೆಂಟಾಗಿ ರೆಡಿ ಮಾಡೋದು ನೀನು. ಅವ್ನ ರಿಯಾಕ್ಷನ್ ಹೌದು. ಏನು ಇವಾಗ ನಮ್ಗೆ ಗೊತ್ತಿಲ್ಲ ಬಿ ಜಿ ಎಮ್ ಅಲ್ಲಿ ಏನೇನು ಮಾಡ್ತಾನೆ ಅವನಂತ. ನೀವು ಬಿ ಜಿ ಮಾಡ್ತೀರಾ? ಇದು ಆಲ್ಫಾ ಫ್ರೆಂಡ್ ಕಾಲೇಜ್ ಮೆಟ್ ಅಲ್ಲ ಬ್ರೋ? ನೀವು ಬಿ ಜಿ ಎಮ್ ಆಡ್ತೀರಾ ಡೈಲಿ? ಮುಂಚೆ ಆಡ್ತಿದ್ರಿ. ಇವನು ಯಾರ ಜೊತೆ ಆಡ್ತಾನೆ ಗೊತ್ತಾ ಡೈಲಿ? ನಮ್ಮ ಜೊತೆ ಆಡ್ತಾನೆ. ಅದಾದ್ಮೇಲೆ ಯಾರ ಜೊತೆ ಆಡ್ತಾನೆ ಗೊತ್ತಾ? ಡುಯೋ ವರ್ಸಸ್ ಸ್ಕ್ವಾಡು ಇವೆಲ್ಲ ಹೇಳು. ನಿಂದೊಂದು ವಿಡಿಯೋ ಇದೆ ನೋಡಿಲ್ಲ ಅಲ್ಪ ನೀನು? ಒಂದು ಗೌಡ್ರ ಲಾಗ್ ಯಾವುದೋ ಊರ್ ಲಾಗಲ್ಲಿ ನೀನು ಗೇಮ್ ಆಡ್ತಿರೋದನ್ನ ಕೂಡ ಈವನ್ ಯಾರ ಜೊತೆ ಆಡ್ತಿದ್ಯಾ ಅಂತ ರಾತ್ರಿ ವಿಡಿಯೋ ಲಾಗಲ್ಲಿ ಓಪನ್ ಮಾಡಿ ತೋರಿಸಿ ನಾವು ಭಾರಿ ಭಂಗ ಮಾಡಿದ್ದೀವಿ. ಇದು ಗೊತ್ತಿಲ್ಲ ಅಷ್ಟೇ, ನಿನ್ನ ಅಲ್ಲೇ ತೋರಿಸಿದ್ವಿ ಗೈಸ್. ಯಾರು ಆ ವಿಡಿಯೋ ನೋಡಿದ್ದೀರಾ ಹೇಳ್ರಿ. ಅಲ್ಲ ಸೈಲೆಂಟಾಗಿ ಗೈಸ್ ಹುಡುಗಿರ ಜೊತೆ ಹೋಗಿ ನುಣ್ಣಗೆ ಆಡ್ತಾನೆ ಒಂದು 12 ಗಂಟೆ. ಅದನ್ನೇ ಹೇಳ್ತಾರೆ ಬ್ರೋ. ಅದಾದ್ಮೇಲೆ ಸ್ವಲ್ಪ ಅದು ರೆಡಿ ಮಾಡಬೇಕಲ್ಲ. 1 ಅವರ್ ಕೊಡ್ತೀಯ ಟೈಮು? ಯಾರ ಜೊತೆ ನಾನು 1 ಅವರ್ ಟೈಮ್ ಕೊಡ್ತೀಯ ಅಂತಿದ್ದು, ಅದನ್ನ ನೀನು ಹೇಳ್ಬೇಕು. ಬಾ 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 ಸುಮ್ಮನೆ ನೀನ ತೆಗಿತೀನಿ ನಿಂತ್ಕೊ. ನಮಗಿಂತ ಜೋಶಲ್ ಗೈಸ್ ನೋಡಿ ಇಲ್ಲಿ ಇಚ್ಚಿಗಿಲ್ಲ ರೊಚ್ಚಿಗೆ ಬಿಡ್ರದು. ಏನ ನೀನು ರೆಡಿ ಮಾಡಕ್ಕೆ ಸ್ಟಾರ್ಟ್ ಮಾಡ್ಬೇಡ. ಆಮೇಲೆ ಮನೆ ಬೇರೆ ಹತ್ರ ಅಂದ್ಬಿಟ್ಟು ಅವಾಗ ಏಪ್ರಿಲ್ ಆ ಕಡೆ ಬಂದ್ಬಿಟ್ಟು ಗಾಡಿ ಬುಕ್ ಮಾಡಬೇಕು, ಗಾಡಿ ಬುಕ್ ಮಾಡ್ಬಿಟ್ಟು ಟೆಸ್ಟ್ ಡ್ರೈವ್ ಹೋಗ್ಬಿಟ್ಟು ಹಂಗೆಲ್ಲ ಕೊಡಲ್ಲ ಇಲ್ಲಿ ಟೆಸ್ಟ್ ಡ್ರೈವ್ ಅಷ್ಟೇ. ಅವನು ಏಜ್ ಅದು ಅರ್ಥ ಆಯ್ತಾ? ಅವನಿಗೆ ಆ ಶೋಕಿ ಮಾಡಬೇಕು ಅಂತ ಇತ್ತು, ಮಾಡ್ತಾವನಷ್ಟೇ. ಇನ್ನು 1 ವರ್ಷ ಆದ್ಮೇಲೆ ಅವನೇ ನಡಿ ನೋಡಿ ಕಾರ್ಬೇಕು ಅಂತ ಅಷ್ಟೇ. ಅದೆಲ್ಲ ಅವನಿಗೆ ಇವಾಗ ಹೆಂಗ್ ಗೊತ್ತಾ, ಅವ್ರ ಊರಲ್ಲಿ ಆ ಥರ ಲಿಮಿಟೆಡ್ ಗಾಡಿಗಳಿದ್ದಾವೆ. ಕಾಲೇಜ್ಗೆ ಹೋಗ್ತಿದ್ರೆ ಎಲ್ಲರೂ ನೋಡುತ್ತಾರೆ, ಸೌಂಡು, ಆ ಜೋಶು. ಒಂಥರ ರಚ್ಚಿಗೆ ಅವನು. ಬೇಕು ಗೈಸ್, ನೈಟಿಂದ ನಿದ್ದೆ ಮಾಡಿಲ್ಲ ಅಂತ ಆ ಥರ. ಅದೇ ನೀನು ಅದನ್ನು ತೋರ್ಸಕ್ಕೆ ಯಾರು ಹೇಳಿದ್ರ? ರೆಡಿ ಮಾಡಕ್ಕೆ ಟ್ರೈ ಮಾಡ್ತಾವನೆ. ನಿನ್ನೆ ಬೆಳಿಗ್ಗೆಯಿಂದ ಬರ್ರಿ ಏಪ್ರಿಲ್ ರಿವ್ಯೂನೇ ನೋಡಿರೋದು ಅವನು. ರಿವ್ಯೂ ನೋಡಿದಾನೆ, ಇಲ್ಲ ಗೇಮ್ ಮಾಡಿದ್ದಾನೆ ಅಷ್ಟೇ. ಫುಲ್ ಡೇ ಇನ್ನೂ ಫೀಲಿಂಗ್ ಇದೆ.
ಇನ್ನು ಏನೋ ಬೇಕು ಇನ್ನ ನೋಡ್ತಾನೆ ಅದ್ರ ಅಲ್ವಾ, ಇನ್ನು ಏನೇನಿದೆ ಅಂತ ಡೀಪ್ ಆಗಿ. ಲೋ ಕಿಶನ್, ಇನ್ನೂ ಒಂದು ಐಡಿಯಾ ಹೇಳ್ತೀನಿ ಕೇಳು. ಹೆಲ್ಮೆಟ್ ಹಾಕೊಂಡು ಒಳಗೆ ಕೂತ್ಕೊಂಡ್ಬಿಡು. ನಿಜಾರೋ ಎಲ್ಲರೂ ಒಂದೇ ಥರ ಮಾಡಿದ್ರೆ ಯೂಸ್ ಇಲ್ಲ. ನೀನು ಡಿಫ್ರೆಂಟ್ ಆಗಿ ಮಾಡು, ಕರೆಕ್ಟಾಗಿ ಹೇಳಿದ್ರು. ಹ್ಞೂ, ಗಾಡಿ ಜೊತೆಗೆ ಇವನು ಫ್ರೀ ಅಂತ. ಕಿಶನ್ ಅದನ್ನು ಮಾಡೋಣ ಕಿಶನ್, ನಾವು ಬಿಡೋಣ. ನೀನು ಓಪನಿಂಗ್ ಮಾಡಿ ನಾನು ಸೈಕಲ್ ಇದಾಗಲಿ. ಅದಕ್ಕೆ ಅದನ್ನೇ ಹಾಕೋಣ. ಜೇಸ್ ಫಿಲ್ಮ್ಸ್ ಮಾಡಿದ್ದಾನೆ. ಹೇಯ್ ಬಗ್ಗು ಹಂಗೆ ತಲೆ ಎತ್ತು. ಏನೂ ಆಗಿಲ್ಲ, ಚಚಾಕದು ಕಂಡೋರ್ ಗಾಡಿ. ಎಳಿಯೋದು ಯಾರು? ಅಂಕಲ್ ಮಗನೂ ಫ್ರೀ ಗಾಡಿ ಜೊತೆ. ಬೇಡ ತಗೊಂಡೋಗಿ ಅಂತ. ಯಾರು ತೆಗಿಲೇ ಬಿಡಿ, ಸುಮ್ಮನೆ ಹ್ಞೂ ತೆಗೀರಿ ಅಂಕಲ್. ಓ ಹಾಂ, ಕಿಶನ್ ಇವಾಗ ಉಟ್ಬಿಟ್ಟು ಬಂದ ಅಷ್ಟೇ. ಕೊಡ್ಬೇಕು, ಇರ್ಬೇಕಲ್ಲ. ಬೊಕೇಸ್ ಕೊಡಿ ಬಿಡು. ನೀವು ಕೊಡ್ತಿಲ್ಲ? ಒಂದು ದಿವಸಕ್ಕೆ ತಾನು ಬೋರಿಂಗ್ ಅವ್ನು ಕತ್ತಿಡ್ಕೊಂಡು ಹೆಲ್ಮೆಟ್ ಮುಗ್ತಾವನು. ಆಯ್ತಾಯ್ತು, ಅವ್ನು ಕೇಳಿಸ್ಕೊಂತಾನೆ. ಏನು ಬೈತಾಗಿತ್ತು ಇವ್ ನಾನು ಆ ಕಟಿಂಗ್ ಶಾಪ್ ಅವನಿಗೆ ಬೈದು ಬಿಟ್ಟಿದ್ದೀನಿ ಮಜಾ ಪಟೆ. ಅವ್ನು ಲಾಗ್ ನೋಡಿಬಿಟ್ಟಿದ್ದಾನೆ. ಅಲಿ ಬೈ ಅಂದರೆ ಅರೆ ಟಾಬಿಟ್ಟು ಇವನು ಮೀನು ಲಿಂಕ್ ಕಳಿಸ್ಬಿಟ್ರದು. ಈಗ ಬೈ ತೂ ಲಾಗ್ ಮೇ ಅಂತ ಅವನು ಬೈಕ್ ಬಂದಲ್ಲಿ ಹೇರ್ ಕಟ್ ಮಾಡಿಸ್ಕೊಬೇಕಾರೆ ಪಾಪ ಅವನು ಯಾಕಾದರೂ ಇವತ್ತು ನನ್ನ ಮುಲ್ಲ ನೋಡಿದ್ದೀರಾ? ಇಲ್ಲ, ಇಲ್ಲಿದೆ ನೋಡಿ. ಇಲ್ಲಿ ಬನ್ನಿ, ಇಲ್ಲಿ ಅಲ್ಲಿ ನೋಡೋಕೆ ನೋಡಿ ಮುಲ್ಲ. ತುಂಬ ರೇರ್ ಮೊಲ. ಇಲ್ಲ ಇಲ್ಲ ಇಲ್ಲ, ರೇರ್ ರ್ಯಾಬಿಟ್ ಇದು. ರೇರ್ ಮೊಲ. ಆ ಮೊಲೆಗಳಿಗೆ ಆ ಮೊಲ ಚೆನ್ನಾಗಿ ಕಾಣುತ್ತೆ. ಇದಕ್ಕೆ ನಮ್ಮದು ಚೆಸ್ಟ್, ಇದು ಬ್ರೆಸ್ಟ್. ಇಲ್ಲ ನೋಡಿ ನಾವು ಹಂಗೆ. ಮಿಲಾಡ್ ಇಸ್ ಗಾಟ್ ಬಿಗ್ ಬ್ರೆಸ್ಟ್ ಮಿಲಾಡ್. ಅಲ್ಪ ಫ್ಯೂಚರಲ್ಲಿ ನಿಂದು ಯಾವುದು? ನೆಲ್ಸಮ್ಮ. ಅಲ್ವಾ, ನೆಲ್ಸಮ್ಮ ಅಂದ್ರೆ ಏನು ಹೇಳು? ನೈಸ್ ರೋಡು ಅಂತ. ಕಿಶನ್ 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 ಕ್ಯಾಮ್ರಾದಲ್ಲಿ ಕಾಣಿಸ್ತಿದೆ, ಈ ಕಡೆ ಬಂದ್ಬಿಡಪ್ಪ. ಹ್ಯಾಪಿ ಬರ್ಡೇ ಟು ಯು. ಕ್ಲಾಪ್ ಸೌಂಡೇ ಇಲ್ಲ. ಎಲ್ಲ ವಿಡಿಯೋ ತೆಗಿಲಿಲ್ಲ, ಸೌಂಡೇ ಇಲ್ಲ. ರೆಡ್ ಲೈನ್ ಮಾಡು, ರೆಡ್ ಲೈನ್ ಮಾಡು. ಆಲ್ ದ ಬೆಸ್ಟ್ ಟು ಲೀ. ಕಿಶನ್ ನಿಂಗೆ ಕಡ್ಡಿ ಅನ್ಸಕ್ಕೆ ಬರೋದು. ಕಂಗ್ರ್ಯಾಚುಲೇಷನ್ಸ್. ಸೌಂಡೇ ಇಲ್ಲ ಜೋಶಲ್ಲಿ ಒಂದು ಸ್ವಲ್ಪ ಎಂಕರೇಜ್ ಮಾಡಬೇಕು. ಹೇಳಿ, ನೀವು ಜೋಶ್ ಇರಬೇಕು.
ತಿನ್ನು ಇರಲಿ. ಹಾಕ್ಬಿಡಿ ಅಂಕಲ್ ಅದನ್ನು ಮಕ್ಕಕ್ಕೆ ಹಾಕ್ಬಿಡ್ರಿ. ಕಿಶನ್ ಬಾಯ್ ಬಾಯ್, ಕಂಗ್ರ್ಯಾಚುಲೇಷನ್. ಚೆನ್ನಾಗಿ ಓಡ್ಸಪ್ಪ, ಹುಷಾರಾಗಿ. ಬಾಯ್. ಲೈಕ್ ಮಾಡ್ಕೊಳಕ್ಕೆ ಹೇಳೋದು. ಎಲ್ಲರೂ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಾಚ್ಕೊಂತಾನೆ ಗೈಸ್ ಕ್ಯಾಮ್ರಾ ಮುಂದೆ ಸ್ವಲ್ಪ. ಕ್ಯಾಮ್ರಾ ಶೈ ಅವೆಲ್ಲ ಬಿಟ್ಬಿಡ್ಬೇಕು, ಟೈಮ್ ಬರುತ್ತೆ ಹಂಗೆ. ಮೋಟೋ ಲಾಗಿಂಗ್ ಸ್ಟಾರ್ಟ್ ಮಾಡು. ಮಾಡಿ ಒಳ್ಳೆಯದು. ಎಷ್ಟು ಹೇಳಿದ್ರು ಅಷ್ಟೇ ಸರ್. ಸ್ಟಾರ್ಟ್ ತುಂಬ ಶೀಘ್ರವಾಗಿ ಸ್ಟಾರ್ಟ್ ಮಾಡು, ತುಂಬ ಬೇಗ ಬರಲಿದೆ. ಸುಮ್ಮನೆ ಕಮಿಂಗ್ ಸೂನ್. ಗಾಡಿ ವಾಶ್ ಮಾಡಿ 1 ಸೆಕೆಂಡಲ್ಲಿ ನೆಂದೆ ಹೋಗಿತ್ತಲ್ಲ ಗೈಸ್. ಇಲ್ಲಿ ನೋಡಿ ಕೆಪಾಸಿಟಿ ಮುಂದೆ ಅಷ್ಟೇ ಬಂದಿತ್ತು. ಅಮ್ಮ ನೆಂದೋಗ್ಬಿಟ್ಟಿದ್ದೀನಿ. ಸೇಫ್ಟಿ ಮಳೆ ಬಂದು ನಿಂತೋಯ್ತು.